ಇನ್ನೇನು ಸ್ವಲ್ಪ ದಿನದಲ್ಲೇ $1ಗೆ $95 ಆಗೋ ಚಾನ್ಸಸ್ ಇದೆ. ಹೀಗಂತ ನಾನು ಹೇಳ್ತಾ ಇಲ್ಲ, ಬ್ಲೂಮ್ಬರ್ಗ್ ಅನ್ನೋಂಥ ರಿಪೋರ್ಟ್ ಹೇಳ್ತಾ ಇದೆ. ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರಬಹುದು, ಡಾಲರ್ ಮುಂದೆ ನಮ್ಮ ಒಂದು ರೂಪಾಯಿ ವ್ಯಾಲ್ಯೂ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾನೆ ಬರ್ತಾ ಇದೆ. ಇದರಿಂದ ನಮ್ಮ ಇಂಡಿಯನ್ ಎಕನಾಮಿಗೆ ಏನೇನೆಲ್ಲ ಎಫೆಕ್ಟ್ ಆಗ್ಬೋದು ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನಾನು ಪೆಟ್ರೋಲನ್ನು ಮಾತ್ರ ಎಕ್ಸಾಂಪಲ್ ಆಗಿ ತಗೊತೀನಿ, ಯಾಕಂದರೆ 88% ಪೆಟ್ರೋಲ್ ಅನ್ನೋದು ಬೇರೆ ದೇಶದಿಂದ ನಾವು ಇಂಪೋರ್ಟ್ ಮಾಡ್ಕೊತೀವಿ. ಈಗ ಇಂಪೋರ್ಟ್ ಮಾಡ್ಕೊತಾ ಇದೀವಿ ಅಂತಂದರೆ ಅಲ್ಲಿ ನಮ್ಮ ಕರೆನ್ಸಿಯನ್ನು ಕೊಡೋಕ್ಕಾಗಲ್ಲ, ನಾವು ಡಾಲರಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಏನಾದರೂ ಬಿಲ್ಲನ್ನು ಪೇಮೆಂಟ್ ಮಾಡುವಾಗ ನಾವು ಡಾಲರ್ಗೆ ಕನ್ವರ್ಟ್ ಮಾಡಿ ಪೇಮೆಂಟ್ ಮಾಡಬೇಕಾಗುತ್ತೆ. ಮುಂಚೆ $1ಗೆ $80 ಇತ್ತು ಅಂತ ತಿಳ್ಕೊಳ್ಳಿ, ಈಗ $86 ಇದೆ. ಮುಂಚೆ 1 ಲೀಟರ್ ಪೆಟ್ರೋಲ್ಗೆ ನಾವು $80 ಕೊಡ್ತಾ ಇದ್ವಿ, ಈಗ $86 ಕೊಡ್ತಾ ಇದ್ವಿ. ಇದರಿಂದ ಎಫೆಕ್ಟ್ ಯಾರಿಗಾಗುತ್ತೆ? ನಮ್ಮ ದೇಶದ ಜನರಿಗಾಗುತ್ತೆ. ಇದರಿಂದ ಆಟೋಮೆಟಿಕ್ ಆಗಿ ಪೆಟ್ರೋಲ್ನೇ ನಂಬ್ಕೊಂಡಿರುವಂಥ ಇಂಡಸ್ಟ್ರಿಗಳು ಮತ್ತು ಪೆಟ್ರೋಲ್ನೇ ನಂಬ್ಕೊಂಡಿರುವಂತಹ ಹಲವಾರು ಏರಿಯಾಗಳು ಏನಾಗುತ್ತೆ, ಆಟೋಮೆಟಿಕ್ ಆಗಿ ತಮ್ಮ ಖರ್ಚು ಅನ್ನೋದು ಜಾಸ್ತಿ ಮಾಡುತ್ತೆ. ಈ ಒಂದು ಖರ್ಚು ಯಾರ ಮೇಲೆ ಎಫೆಕ್ಟ್ ಆಗುತ್ತೆ? ಅಂತಿಮವಾಗಿ ನಮ್ಮ ಕನ್ಸ್ಯೂಮರ್ ಮೇಲೆ ಎಫೆಕ್ಟ್ ಅನ್ನೋದು ಬೀಳುತ್ತೆ. ಇದರಿಂದ ಇನ್ಫ್ಲೇಷನ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ದೇಶದ ಆರ್ಥಿಕತೆ ಮೇಲೆ ತುಂಬಾ ಹೊಡೆತ ಬೀಳುತ್ತೆ. ಇಲ್ಲಿ ನಾನು ಪೆಟ್ರೋಲನ್ನು ಮಾತ್ರ ಎಕ್ಸಾಂಪಲ್ ತಗೊಂಡಿದ್ದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಯಿತು. ನೀವು ಜಸ್ಟ್ ಹಂಗೆ ಥಿಂಕ್ ಮಾಡಿ, ನಾವು ಇನ್ನೂ ಏನೇನೆಲ್ಲ ಇಂಪೋರ್ಟ್ ಮಾಡ್ಕೊತೀವಿ, ಅದರಿಂದ ಎಷ್ಟೆಲ್ಲ ಎಫೆಕ್ಟ್ ಆಗ್ಬೋದು, ನಮ್ಮ ಇಂಡಿಯಾದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೋದು. ಇದ್ರ ಬಗ್ಗೆ ನಿಮಗೆ ಅನಿಸ್ತು? ತಪ್ಪದೇ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ಶಾರ್ಟ್ ವಿಡಿಯೋದ ಮೂಲಕ. ಬಾಯ್.